ಇದೇನು ಆಕ್ಳಿಗ? ಈ ಕಡೆ ಎಲ್ಲ ಬರೀ ಇದನ್ನೇ ಹಾಕಿದಾರಲ್ಲ. ಏನಿದೆ ಹೆಸರು? ನೇಪಿಯರ್ ಅಂತ. ನೇಪಿಯರ್ ಹುಲ್ಲು ಅಂತ ನೋಡ್ರಿ. ಇದು ಆಕಳಿಗೆ ಆ್ಯಕ್ಚುಲಿ ರೆಗ್ಯುಲರಾಗಿ ಇದನ್ನು ಕಟ್ ಮಾಡಿ ಹಾಕ್ತಾರೆ. ಬಟ್ ನಾರ್ಮಲಿ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಇದನ್ನು ಕಟ್ ಮಾಡಿದರೆ ಇದು ಮತ್ತೆ ಪುನಃ ಬೆಳಿತಾನೆ ಇರುತ್ತೆ. ನೀವು ಕಟ್ ಹಾಕಿದ್ರೆ ಸಾಕು, ಬರೀ ನೀರು ಬಿಡ್ತಿದ್ರೆ ಬೆಳೀತಾ ಇರುತ್ತೆ. ಎಷ್ಟಿದಾವ ಆಕಳು? ಒಂದು 2 ಇದಾವೆ. ಎಷ್ಟು? 2ರಿಂದ ಎಷ್ಟು ಆಗ್ಬೋದು ಹಾಲು? ಇವು 2 ಒಂದು 2 ಸೇರಿ ಒಂದು ದಿನ ಹೊತ್ತಿಗೆ 10 ಲೀಟ್ರ್ ಆಗುತ್ತೆ. ಆರಾಮಾಗಿ ಒಂದು ನಾರ್ಮಲ್ ಮ್ಯಾನ್ ಜೀವನ ಮಾಡ್ಬೋದು ಒಂದು 2 ಆಕಳು ಕಟ್ಕೊಂಡು. ಎರಡು 10 ಲೀಟ್ರ್ ಅಂದರೆ ಎಷ್ಟು ಅಮೌಂಟ್ ಆಯಿತು? ನಮ್ಮ ಡೈರಿಲಿ ಎಷ್ಟು ಕೊಡ್ತಾರೆ ಗಿರೀಶಣ್ಣ 10 ಲೀಟ್ರಿಗೆ? 32 ರೂಪಾಯಿ ಲೀಟ್ರು. 32 ರೂಪಾಯಿ ಲೀಟ್ರು ಅಂದರೆ ದಿನಕ್ಕೆ 10 ಲೀಟ್ರಿಗೆ ಎಷ್ಟಾಯಿತು? 330 ರೂಪಾಯಿ ಆಯಿತು. ಬಟ್ 2 ಆಕಳು ಹಿಡ್ಕೊಂಡು ನಾವು ಮೇಂಟೈನ್ ಮಾಡಿ 330 ರೂಪಾಯಿ ತಿಂಗಳಿಗೆ 2 ಆಕಳು ಮೇಂಟೈನ್ ಮಾಡಿದರೆ ನಾವು ಉಳಿಸ್ಬೋದಾ ಏನು? ನಮಗೆ ಲಾಸಾ ಲಾಭನ? ನೀವು 2 ಆಕಳು ಮಾಡೋದ್ರಿಂದ ಏನು ಉಳ್ಸೋಕ್ಕಾಗಲ್ಲ. ಒಂದು 10 ಆಕಳು ಮಾಡ್ಕೊಬೇಕು. 2 ಆಕಳು ಮಾಡೋದ್ರಿಂದ ಏನು ಉಳ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ಗೌರ್ಮೆಂಟ್ನವ್ರು ಕೂಡ 32 ರೂಪಾಯಿ ಲೀಟ್ರಿಗೆ ಎಷ್ಟು ತಿಂಗಳಿಗೆ ಎಷ್ಟಾಯಿತು? ನೀವು 320 ಅಂದ್ರೆ ಡೈರೆಕ್ಟ್ ಕಸ್ಟಮರ್ಸ್ ಅದು ಒಂದು ಸ್ಕ್ಯಾಮು. ಬಟ್ ರೈತರಿಗೆ ಕೊಡದೇ ಇರೋಷ್ಟು ರೈತರಿಗೆ ಅಮೌಂಟ್ ಕೊಡಲ್ಲ. ಬಟ್ ಹಾಲನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು 50 ರೂಪಾಯಿ ಲೀಟ್ರಿಗೆ ಕೊಡ್ತಾರೆ. ಬಟ್ ಡೈರಿ ನೀವು ಪ್ಯಾಕೆಟ್ ಹಾಕಿ ಬಂದರೆ ನೀವು ಅರ್ಧ ಲೀಟ್ರಿಗೆ 28 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಗಿರೀಶಣ್ಣ, ಸುಮ್ಮನೆ ಗೊಬ್ಬರ ಮಾರಿದ್ರೆ ಎಷ್ಟಾಗ್ಬೋದು? ಒಂದು ಲೋಡಿಗೆ ಎಷ್ಟು ಕೊಡ್ತಾರೆ? ಈಗ ಸುಮ್ಮನೆ ಆಕಳು ಗೊಬ್ಬರ ಮಾರಿದ್ರೆ ಎಷ್ಟು? ಲೋಡಿಗೆ 10,000. ಬಟ್ ಒಂದು ಲೋಡ್ ಆಗಕ್ಕೆ 1 ವರ್ಷ ಬೇಕಾ? ಇಲ್ಲ, ಸುಮ್ಮನೆ 2 ಆಕಳು ಅಂದಾಜು ಇಟ್ಕೊಂಡೆ ಹೇಳಿದ್ರೆ 2 ಆಕಳದ್ದೇ ಸಗಣಿ ಒಂದು ಲೋಡ್ ಆಗ್ಬೇಕಂದ್ರೆ ಎಷ್ಟು ವರ್ಷ ಸಾಕ್ಬೇಕು ನಾವು? 3 ತಿಂಗಳು. ಅದು ತಿಪ್ಪೆ ಎಷ್ಟು? ಎಷ್ಟು ತಿಂಗಳಾಯ್ತು? 2 ತಿಂಗಳಾದೇನಪ್ಪ ತಿಪ್ಪೆ. 2 ತಿಂಗಳು. ಇಲ್ಲಿ ನೋಡಿ, ಇದು ಟೋಟಲ್ ಎಷ್ಟು ಆಕಳದ್ದು ಅದು ನೋಡಿ. ಆ್ಯಕ್ಚುಲಿ 4 ತಿಂಗಳಿಗೆ ನಾವು ಸಗಣಿ ಮಾರ್ಕೊಂಡು ಜೀವನ ಮಾಡ್ತೀವಿ ಅಂದರೆ 4 ತಿಂಗಳದ್ದು ಆಕಳದ್ದು ಸಗಣಿ ಇಷ್ಟ ಆಗುತ್ತೆ. ಇದು ಒಂದು ಲೋಡ್ ಇಲ್ಲ, ಒಂದು ಲೋಡಿಗೆ ನಿಮಗೆ ಮ್ಯಾಕ್ಸಿಮಮ್ 10,000 ಸಿಗುತ್ತಂತೆ. ಇದು ಒಂದು ಲೋಡ್ ಇಲ್ಲ, ಅರ್ಧ ಲೋಡ್ ಇರ್ಬೋದು. ಅಂದರೆ 5,000. ನೀವು 5,000ದ ಸಗಣಿ ಗೊಬ್ಬರಕ್ಕೆ ನೀವು 3 ತಿಂಗಳು ಕಾಯಬೇಕು. ಬಟ್ ಆ ಸಗಣಿ ನೀವು ಅದನ್ನೇ ನಿಮ್ಮ ಗದ್ದೆಗಳು ಹೊಲಗಳಿಗೆ ಯೂಸ್ ಮಾಡಿದರೆ ಅದರದ್ದು ಡಬಲ್ ಬೆನಿಫಿಟ್ ಪಡಿಬೋದು. ನಾರ್ಮಲ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಅದನ್ನು ಯೂಸ್ ಮಾಡಿದರೆ. ಇದು ಹೀಗಿದೆ ರೈತರ ಕಷ್ಟ.